ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 15ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ವಿಭು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ. ಆದುದರಿಂದ ಪ್ರಾಣಿಗಳೂ ಕೂಡ ಮೋಹಗೊಳ್ಳುತ್ತಿವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನ ನಾವು ಸಂಕ್ಷಿಪ್ತವಾಗಿ ಅರಿಯಬೇಕು ಅಂತಂದ್ರೆ, ದೇವರು ಜೀವಿಗಳಲ್ಲಿ ಪಾಪ ಪುಣ್ಯಗಳನ್ನು ಇಟ್ಟಿದ್ದರೆ ಅದಕ್ಕೆ ದೇವರೇ ಜವಾಬ್ದಾರನಾಗಬೇಕಾಗುತ್ತಿತ್ತು. ಆಗ ನಾವು ಅವನನ್ನ ಪಕ್ಷಪಾತಿ ಎಂದು ದೂರಬಹುದಿತ್ತು. ಆದರೆ ಜನ್ಮ ಜನ್ಮಾಂತರದಿಂದ ಸಂಗ್ರಹಿಸಿಕೊಂಡು ಬಂದಿರುವಂತಹ ಆ ಬೀಜಗಳ ವಿಕಾಸಕ್ಕೆ ಮಾತ್ರ ಅವನು ಅವಕಾಶವನ್ನು ಕೊಡುತ್ತಾನೆ. ನಾವು ಬೆಂಕಿಯಲ್ಲಿ ಅಡುಗೆಯನ್ನಾದರೂ ಮಾಡಬಹುದು, ಅಥವಾ ಕೈಯನ್ನು ಬೇಕಾದರೆ ಸುಟ್ಟುಕೊಳ್ಳಬಹುದು. ಅದಕ್ಕೆ ಬೆಂಕಿ ಹೊಣೆಯಲ್ಲ. ಹಾಗಾಗಿ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ದೇವರು ಜ್ಞಾನದ ಹಣತೆಯನ್ನ ಇಟ್ಟಿರ್ತಾನೆ. ನಾವೇ ಅದನ್ನು ಕಾಣದಂತೆ ಅಜ್ಞಾನದ ತೆರೆಗಳಿಂದ ಮುಚ್ಚಿರುತ್ತೇವೆ. ಮನುಷ್ಯನು ದೇವರು ಕೊಟ್ಟ ಬೆಳಕನ್ನು ಕಾಣದಂತೆ ಮಾಡಿಕೊಂಡು ಈ ಅಜ್ಞಾನದಲ್ಲಿಯೇ ತೆವಳುತ್ತಿದ್ದಾನೆ. ಎದುರಿಗೆ ಆಕಾಶದಲ್ಲಿ ಸೂರ್ಯನಿದ್ದಾನೆ, ಆದರೆ ನಾವು ನಮ್ಮ ಕೈಗಳಿಂದ ಕಣ್ಣನ್ನು ಮುಚ್ಚಿಕೊಂಡು ಅದು ನಮಗೆ ಕಾಣುತ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಈಗಿರುವ ಅಜ್ಞಾನಕ್ಕೂ ಕೂಡ ನಾವು ದೇವರನ್ನೇ ದೂರ್ತಾ ಇದ್ದೀವಿ. ಆದರೆ ಅಂಥ ದೂರುವ ಅವಶ್ಯಕತೆ ಇಲ್ಲ. ಆ ದೂರುವಂಥದ್ದು ನಮಗೆ ನಾವೇ ಮಾಡಿಕೊಂಡಿರುವಂಥ ಒಂದು ಅಜ್ಞಾನ. ಹಾಗಾಗಿ ಯಾವುದನ್ನ ನಾವೇ ಮಾಡಿಕೊಂಡಿರುವೆವೋ ಅದರ ಮೇಲೆ ನಮಗೆ ಒಂದು ಸ್ವಾಧೀನವಿದೆ. ಅದನ್ನು ನಾವು ಯಾವ ರೀತಿ ಬೇಕಾದರೂ ಬದಲಾಯಿಸ್ಕೊಳ್ಬಹುದು. ಅಜ್ಞಾನದಿಂದ ನರಳಾಡದೆ ಜ್ಞಾನದ ವಿಕಾಸಕ್ಕೆ, ಅರಿವಿಗೆ ನಾವು ತೆರೆಯಬಹುದು. ಆದರೆ ಎಷ್ಟೋ ಜನಕ್ಕೆ ಆ ಅಜ್ಞಾನದ ಗೂಡಿನಲ್ಲಿಯೇ ನೊಂದು ನಲಿದು ಅಲ್ಲೇ ಇರಲಿಕ್ಕೆ ಆಸೆ. ಈ ರೇಷ್ಮೆಯ ಹುಳು ತನ್ನಿಂದಲೇ ಒಂದು ನೂಲನ್ನು ನೇಯ್ದು ಅದರ ಗೂಡಿನಲ್ಲಿ ಅದೇ ಬಂದಿಯಾಗ್ಬಿಡುತ್ತಲ್ಲ, ಹಾಗೆ ಹೊರಗಿನವರು ಅದನ್ನ ಕೂಡಿ ಹಾಕಬೇಕಾಗಿಲ್ಲ. ಅದು ಒಳಗೆ ಇದ್ದು ಬೇಜಾರಾಗಿ ತಾನೇ ಬೇಕಾದ್ರೆ ಗೂಡಿನಿಂದ ಸೀಳಿಕೊಂಡು ಹೊರಗೆ ಬರಬಹುದು. ಆದರೆ ಅದಕ್ಕೆ ಅದರ ಗೂಡಿನ ಮೇಲೆ ಒಂದು ವ್ಯಾಮೋಹ. ಹಾಗಾಗಿ ಯಾವ ಬಂಧನವನ್ನು ನಾವೇ ನೇಯ್ದುಕೊಂಡಿರುವೆವೋ ಅದನ್ನು ನಾವೇ ಬಿಚ್ಚಿಕೊಳ್ಳಲು ಕೂಡ ಸಾಧ್ಯ. ಹಾಗೆ ಬಿಚ್ಚಿಕೊಳ್ಳಲು ಏನೇನು ಸೌಲಭ್ಯಗಳು ಬೇಕೋ ದೇವರು ಅದನ್ನೆಲ್ಲ ಕೊಡ್ತಾನೆ. ಹಾಗೆ ಬಂಧನದಿಂದ ಮುಕ್ತಗೊಳ್ಳಬೇಕೆಂಬ ಆಸೆ ನಮ್ಮೊಳಗೆ ತೀವ್ರವಾಗಿರಬೇಕು. ಆಗ ಆ ಬಂಧನದಿಂದ ಬಿಡುಗಡೆಯಾಗಬೇಕಂದ್ರೆ ಏನೆಲ್ಲ ಸೌಲಭ್ಯಗಳು ಬೇಕೋ ಅವೆಲ್ಲ ತಾನಾಗಿ ಬರ್ತಾ ಹೋಗುತ್ತೆ. ಆದರೆ ಆ ಬಂದಿರುವಂಥ ಉಪಕರಣಗಳನ್ನ ಸರಿಯಾಗಿ ಉಪಯೋಗಿಸೋದಕ್ಕೆ ಕೂಡ ನಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ವಿಭು ಅಂತಂದ್ರೆ ಪರಮಾತ್ಮ ಅಂತ ಹೇಳಿ. ಆ ಪರಮಾತ್ಮನು ಜೀವಿಗಳ ಪಾಪ ಪುಣ್ಯಗಳಿಂದ ಬಂಧಿತನಾಗುವುದಿಲ್ಲ. ಹಲವಾರು ಬಾರಿ ನಮಗೆ ಅನ್ನಿಸ್ಬಹುದು, ಇವೆಲ್ಲ ಪುರಾಣದ ಕಟ್ಟು ಕಥೆಗಳು, ಇವತ್ತಿಗೆಲ್ಲ ಅದು ಸಾಧ್ಯನಾ ಅಂತ ಹೇಳಿ.
ಆದರೆ ನಾವು ಒಂದು ತಿಳ್ಕೊಳ್ಬೇಕು, ಸೂರ್ಯನ ಬೆಳಕು ಶುದ್ಧ ಗಾಜಿನ ತುಂಡಿನ ಮೂಲಕ ಹಾದು ಹೋಗುವಾಗ ಅದು ನಮಗೆ ಸ್ಫಟಿಕದಂತೆ ಶುದ್ಧವಾಗಿ ಕಾಣುತ್ತೆ. ಆದರೆ ಅದೇ ಸೂರ್ಯನ ಬೆಳಕು, ಈ ಇಂಗ್ಲಿಷ್ನಲ್ಲಿ ನಾವು ಪ್ರಿಸಮ್ ಅಂತ ಹೇಳ್ತೀವಿ, ಹಾಗೆ ಪ್ರಿಸಮ್ ಮೂಲಕ ಹಾದು ಹೋಗ್ತಾ ಇದ್ರೆ ಅದು ಒಂದು ಬಿಳಿ ಬಣ್ಣದ ಬೆಳಕಿನ ರೇಖೆ ಪ್ರಿಸಮ್ ಮೂಲಕ ಹಾದು ಹೋದ ನಂತರ ಅದು ಸಪ್ತ ವರ್ಣಗಳಾಗಿ 7 ಬಣ್ಣಗಳು ಕೂಡ ಸ್ಪಷ್ಟವಾಗಿ ಕಾಣುವಂತೆ ಬೇರೆ ಬೇರೆ ಆಗತ್ತೆ. ಅಂತೆಯೇ ಜ್ಞಾನದ ಬೆಳಕಿನಿಂದ ನೋಡಿದಾಗ ಆತ್ಮನು ಅದ್ವಿತೀಯನೂ ಅಕರ್ತನೂ ವಿಭುವೂ ಆಗಿ ಕಾಣ್ತಾನೆ. ಅಜ್ಞಾನದ ದೃಷ್ಟಿಯಿಂದ ಅವನನ್ನ ನಾವು ಜೀವಿ ಅಥವಾ ಸಂಸಾರಿ ಅಂತ ಹೇಳಿ ನಾವು ಹೇಳಬಹುದು. ಆದರೆ ಈ ಜ್ಞಾನ ಮತ್ತು ಅಜ್ಞಾನ ಇವುಗಳ ಸಂಬಂಧವನ್ನ ನಾವು ಇಲ್ಲಿ ಸುಂದರವಾಗಿ ಕೃಷ್ಣ ವಿವರಿಸಿದ್ದಾನೆ. ಅಜ್ಞಾನವು ಎಂದೂ ಕೂಡ ಜ್ಞಾನವಾಗಲಾರದು. ಈ ಜ್ಞಾನವು ಅಜ್ಞಾನದ ಅಂಗವೂ ಕೂಡ ಆಗಲಾರದು. ಜ್ಞಾನವಿದ್ದೆಡೆ ಅಜ್ಞಾನವಿರುವುದಿಲ್ಲ, ಇನ್ನು ಅಜ್ಞಾನವಿರುವೆಡೆ ಜ್ಞಾನ ಕಾಲು ಇಡುವುದಿಲ್ಲ. ಆದರೆ ಇಲ್ಲಿ ಕತ್ತಲೆಯಲ್ಲಿ ಬೆಳಕು ಬಂಧಿತವಾದಂತೆ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ಅನ್ನುವಂಥ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಒಮ್ಮೆ ಯೋಚನೆ ಮಾಡಿ, ಕತ್ತಲೆಯಲ್ಲಿ ಬೆಳಕು ಎನ್ನುವುದು ಹೇಗೆ ಬಂಧಿತವಾಗಬಹುದು? ಒಂದು ಕೋಣೆ ಇದೆ, ಒಂದು ಕತ್ತಲ ಕೋಣೆ, ಅದರ ನಡುವೆ ನಾವೊಂದು ದೀಪವನ್ನ ತಂದಿಡೋಣ. ಆ ದೀಪವನ್ನ ತಂದಿಟ್ಟಾಗ ಆ ಇಡೀ ಕೋಣೆ ಆ ದೀಪದ ಬೆಳಕಿನಿಂದ ಪ್ರಜ್ವಲಿಸುತ್ತೆ. ಆ ಪ್ರಜ್ವಲತೆಯನ್ನ ನೋಡಿ ನಾವು ಸಂತೋಷ ಪಟ್ರೆ ಅದೇ ತೃಪ್ತಿ, ಅದು ಸಂತೃಪ್ತಿಯಾಗತ್ತೆ, ಸಮಾಧಾನ ಕೊಡುತ್ತೆ. ಆದ್ರೆ ಅದೇ ದೀಪದ ಬೆಳಕನ್ನ ನನ್ನ ದ್ವೇಷ, ಅಸೂಯೆ, ಕೋಪ, ಸಿಟ್ಟು, ಅಹಂಕಾರಗಳಿಂದ ಆ ಬೆಳಕನ್ನ ನಮ್ಮ ಕೈಗಳಿಂದಲೇ ಮುಚ್ಚಿ ಹಿಡಿದ್ಬಿಟ್ರೆ ಏನಾಗುತ್ತೆ? ಕೋಣೆ ಮತ್ತದೇ ಕತ್ತಲಿನಿಂದ ಆವರಿಸುತ್ತೆ. ಕತ್ತಲಿನಿಂದ ಆವರಿಸುತ್ತೆ ಅಂತ ಹೇಳಿ ನಾವು ಭಾವಿಸಬಹುದು. ಆದ್ರೆ ನಮ್ಮ ಕೈಗಳಿಂದ ಏನು ಆ ದೀಪವನ್ನ, ಜ್ಯೋತಿಯನ್ನ ಮುಚ್ಚಿರ್ತೇವೋ ಅಲ್ಲಿ ನಾವಿನ್ನೊಂದನ್ನು ಗಮನಿಸಬಹುದು. ಆ ಏನು ಜ್ಯೋತಿಯನ್ನ ಮುಚ್ಚಿರ್ತೇವೋ ಅದನ್ನ ಬಹಳ ಕಾಲ ಹಿಡ್ಕೊಂಡಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಬೆಂಕಿ. ಆ ಬೆಂಕಿ ನಮ್ಮನ್ನ ಸುಡುತ್ತೆ. ಆ ಕೈ ಏನು ಮುಚ್ಚಿರುತ್ತೆ, ಆ ಮುಚ್ಚಿರುವಂತಹ ಕೈ ಆ ದೀಪದ ಜ್ಯೋತಿಗೆ, ಆ ದೀಪದ ಒಂದು ಹೀಟಿಗೆ ಸುಡ್ಲಿಕ್ಕೆ ಆರಂಭ ಆಗುತ್ತೆ. ಶಾಖದ ಅನುಭವ ಅಲ್ಲಿ ಸಿಗ್ತಾ ಹೋಗುತ್ತೆ. ಶಾಖವನ್ನ ತಡಿತಾ ಹೋದ್ರೆ ಅಲ್ಲಿ ಸುಟ್ಟು ಕೈ ಯಾವ ರೀತಿಯ ಒಂದು ಪರಿಣಾಮವನ್ನ ಕೂಡ ಎದುರಿಸಬಹುದು. ಹಾಗೆ ನಮ್ಮ ಜೀವನ, ಅಹಂಕಾರ, ದ್ವೇಷ, ಸಿಟ್ಟು, ಈ ಎಲ್ಲ ಅಸೂಯೆಗಳಿಗೆಲ್ಲ ನಾವು ಆಸ್ಪದ ಕೊಡ್ತಾ ಹೋದ್ರೆ ಜೀವನವು ಕೂಡ ಹಾಗೆ ಸುಟ್ಟು ಕತ್ತಲೆಮಯವಾಗುತ್ತೆ. ಅದಕ್ಕೆಲ್ಲ ನಾವು ಆಸ್ಪದ ಕೊಡದೆ ಜ್ಯೋತಿಯನ್ನ ಬೆಳಗಿ ಅಜ್ಞಾನವನ್ನ ತೊರೆದು ಜ್ಞಾನದ ಹಾದಿಗೆ ಬಂದಾಗ ಮಾತ್ರ ಬದುಕು ಒಂದು ಸಂತೃಪ್ತಿಯನ್ನ ಪಡೆಯುತ್ತೆ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ. ಹರ್ಷ ಪಡು ಕಂಡು ಸೌದಾಮಿನಿಯ ಸೌಂದರ್ಯ, ಹರ್ಷ ಪಡು ಕಂಡು ಸೌದಾಮಿನಿಯ ಸೌಂದರ್ಯ, ಬರಸೆಳೆದುಕೋ ಸೊಗವ ನೋಡಿ ಸುರಧನುವಾ, ನಲಿ ನೀನು ನೆನೆ ನೆನೆದು ಸಂಪಿಗೆಯ ಸೌರಭವ, ನಲಿ ನೀನು ನೆನೆ ನೆನೆದು ಸಂಪಿಗೆಯ ಸೌರಭವ, ಬೆರಗು ಲೋಕ ವಿಕಾಸ ಮುದ್ದು ರಾಮ, ಬೆರಗು ಲೋಕ ವಿಕಾಸ ಮುದ್ದು ರಾಮ. ಹಾಗಾಗಿ ಎಲ್ಲ ಜಗತ್ತಿನ ಸೌಂದರ್ಯವನ್ನ ನೋಡಿ, ಆ ಸೊಗಸನ್ನ ನೋಡಿ ನಾವು ಹರ್ಷ ಪಡಬೇಕು. ಆ ಸಂಪಿಗೆಯ ಸೌರಭವ ಕಂಡು ನಲಿಯಬೇಕು. ಈ ಲೋಕದಲ್ಲಿ ಬೆರಗನ್ನ ನೋಡುತ್ತಾ ಆ ವಿಲಾಸದಲ್ಲಿ ನಾವು ಲಾಸ್ ಆಗದೆ ಲೇಸಾಗಿ ಬದುಕಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.